ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು ಸೈನ್ಸನ್ನು ಇಂಪಾರ್ಟೆಂಟ್ ಕ್ವಶನ್ಸನ್ನು ತಂದಿದ್ದೀನಿ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೈನ್ಸ್ ಅಂದರೆ ಏನು ಬರ್ತದೆ. ಇಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮೂರು ಕೂಡ್ಕೊಂಡು ಸೈನ್ಸ್ ಬರ್ತದೆ. ಹೌದಾ? ಮೆಜಾರಿಟಿ ಮ್ಯಾಥ್ಸ್ 30 ಅಂಕಗಳಿಗೆ ಇತ್ತಪ್ಪ ಅಂತಂದ್ರೆ ಈ ಮೂರು ಕೂಡ್ಕೊಂಡು 30 ಅಂಕಗಳಿಗೆ ಇರ್ತದೆ. ಹೌದಾ? ಬಯಾಲಜಿ. ಹೌದಾ? ಇಲ್ಲಿ ಬಯಾಲಜಿಯನ್ನು ಹೆಚ್ಚಿನ ಮ್ಯಾಥ್ಸನ್ನು ಬಿಟ್ಟಪ್ಪ ಅಂತಂದ್ರೆ ಬಯಾಲಜಿಯನ್ನು ಹೆಚ್ಚು ಅಂಕಗಳಿಗೆ ಕೇಳ್ತಾರೆ. ಹೌದಾ? ಇಲ್ಲಿ 15 ಅಂಕಗಳಿಗೆ ಬಯಾಲಜಿಯನ್ನು ಕೇಳಿದ್ರಪ್ಪ ಅಂತಂದರೆ ಇಲ್ಲಿ 8 ಕೆಮಿಸ್ಟ್ರಿ ಕೇಳ್ತಾರೆ, ಅಥವಾ 7 ಫಿಸಿಕ್ಸ್ ಕೇಳ್ತಾರೆ, ಅಥವಾ 7 ಕೆಮಿಸ್ಟ್ರಿ ಕೇಳಿದ್ರಪ್ಪ 8 ಫಿಸಿಕ್ಸ್ ಕೇಳ್ತಾರೆ. ಈ ರೀತಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ಒಂದು ಸ್ವಲ್ಪ ವೇರಿಯೇಷನ್ ಆಗ್ತದೆ, ಬಟ್ ಈ ರೀತಿಯೇ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನನ್ನು ಮಾಡಿರ್ತಾರೆ ಅವರು. ಮ್ಯಾಥ್ಸ್ ಮಾತ್ರ 30 ಅಂಕಗಳಿಗೆ ಕೇಳ್ತಾರೆ. ಸೊ ಮೆಜಾರಿಟಿ ಮ್ಯಾಥ್ಸ್ ಇರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮ್ಯಾಥ್ಸ್ ಬಗ್ಗೆ ಇಂಪಾರ್ಟೆಂಟ್ ಟಾಪಿಕ್ಸನ್ನು ತರ್ತೀನಿ. ಹೌದಾ? ಸೊ ಇವತ್ತು ನಾನು ತಂದಿರುವಂಥದ್ದು ಸೈನ್ಸು ಟಿಯಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಕ್ವಶನ್ಸ್ಗಳು ನೋಟ್ ಡೌನ್ ಮಾಡ್ಕೊಳ್ಳಿ. ಹೌದಾ? ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫಸ್ಟ್ ಒನ್, ಸಂರಕ್ಷಣಾ ಗಿಡಗುಗಳು ಮತ್ತು ಗೂಬೆಗಳು ಮಾನವನ ಕುಲಕ್ಕೆ ಮುಖ್ಯ, ಏಕೆಂದರೆ ಈ ಪಕ್ಷಿಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಹಲವಾರು ಕಳೆ ಬೀಜಗಳನ್ನ ತಿಂತವೆ. ಹಾನಿಕಾರಕ ಪಕ್ಷಿಗಳಾಗಿವೆ. ಅನೇಕ ಹಾನಿಕಾರಕ ದಂಶಕಗಳು, ಹಾನಿಕಾರ ಸರೀಸೃಪಿಗಳು. ಇವು ಹಾನಿಕಾರಕ ದಂಶಕಗಳು. ಹೌದಾ? ನಷ್ಟವನ್ನು ತಡೆಗಟ್ಟಲು ತೂಕದ ಸಸ್ಯಗಳು ಬಾಷ್ಪೀಕರಣವನ್ನು ಕಡಿಮೆ ಮಾಡುತ್ತವೆ. ಯಾವ ರೀತಿ? ಎಲೆಗಳನ್ನು ಉದುರುವುದನ್ನು ಕಡಿಮೆ ಮಾಡ್ತಾವ, ಎಲೆಗಳ ಗಾತ್ರವನ್ನು ಕಡಿಮೆ ಮಾಡ್ತಾವ, ಟೊಮ್ಯಾಟೋದ ಸುತ್ತ ಕೂದಲು ಬೆಳೆಯುವುದು. ಮೇಲಿನ ಎಲ್ಲೋ. ಆಯ್ಕೆ ಡಿ, ಮೇಲಿನ ಎಲ್ಲೋ. ಎಲೆಗಳು ಉದುರುವುದನ್ನು ಕಡಿಮೆ ಮಾಡ್ತಾವ, ಎಲೆಗಳ ಗಾತ್ರವನ್ನು ಕಡಿಮೆ ಮಾಡ್ತಾವ, ಟೊಮ್ಯಾಟೋದ ಸುತ್ತ ಕೂದಲು ಬೆಳೆಯುವುದನ್ನು ಅವು ಕಡಿಮೆ ಮಾಡ್ತಾವ. ನೆಕ್ಸ್ಟ್, ಆಯ್ಕೆ ಡಿ. ನೆಕ್ಸ್ಟ್, ಅಣಬೆಗಳು ಸಮೃದ್ಧದ ಮೂಲಗಳಾಗಿವೆ. ಪ್ರೋಟೀನ್ಗಳು, ಖನಿಜಗಳು, ಕಾರ್ಬೋಹೈಡ್ರೇಟ್ಗಳು ಯಾವುದೇ ಅಲ್ಲ. ಅಣಬೆಗಳು ಪ್ರೋಟೀನ್ಗಳ ಸಮೃದ್ಧ ಮೂಲಗಳಾಗಿವೆ. ಈ ಕೆಳಗಿನವುಗಳಲ್ಲಿ ಯಾವುದು ದೇಹದಲ್ಲಿ ಪ್ರತಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ? ಕಾರ್ಬೋಹೈಡ್ರೇಟ್ಗಳು, ಕೆಂಪು ದೇಹಗಳು, ಜೀವಸತ್ವಗಳು, ಬಿಳಿ ರಕ್ತ ಕಣಗಳು. ಯಾವುದು ಪ್ರತಿರೋಧಕ? ಬಿಳಿ ರಕ್ತ ಕಣಗಳು ಪ್ರತಿರೋಧಕವಾಗಿ ಕೆಲಸವನ್ನು ಮಾಡ್ತವೆ. ಬಿಳಿ ರಕ್ತ ಕಣಗಳಿಗೆ ನಾವೇನಂತ ಕರಿತೀವಿ? WBC ಅಂತ ಕರಿತೀವಿ, ವೈಟ್ ಬ್ಲಡ್ ಕಾರ್ಪಸ್ಕಲಸ್ ಅಂತ ಕರಿತೀವಿ. ಕೆಂಪು ರಕ್ತ ಕಣಗಳಿಗೆ RBC ಅಂತ ಕರಿತೀವಿ, ರೆಡ್ ಬ್ಲಡ್ ಕಾರ್ಪಸ್ಕಲ್ಸ್ ಅಂತ ಕರಿತೀವಿ. ಹೌದಾ? ಸೊ ಫೈಲೇರಿಯಾ ಎದರಿಂದ ಉಂಟಾಗುತ್ತದೆ ಅಂತ ಕೇಳಿದಾಗ, ಫೈಲೇರಿಯಾ ಬ್ಯಾಕ್ಟೀರಿಯಾದಿಂದ ಬರುವ ರೋಗ, ಸೊಳ್ಳೆಯಿಂದ, ಪ್ರೋಟೋಜುವಾದಿಂದ, ವೈರಸ್. ಇದು ಸೊಳ್ಳೆಯಿಂದ ಬರುವಂಥದ್ದು ಅಂತ ರೋಗ ಫೈಲೇರಿಯಾ. ಅತ್ಯಂತ ಮುಖ್ಯವಾದ ಕಾರಣ ಅರಣ್ಯ ಸಂಪನ್ಮೂಲಗಳು ಕ್ಷೀಣಿಸುತ್ತವೆ. ಮಣ್ಣಿನ ಸವೆತದಿಂದ, ಅರಣ್ಯ ಬೆಂಕಿಗಳಿಂದ, ಪ್ರವಾಹಗಳಿಂದ, ಓವರ್ ಫೆಲಿಂಜಿಯಿಂದ. ಆಸ್ಟಿಯಾಲಜಿ ಅಂದರೆ ಎದರ ಅಧ್ಯಯನ? ಕೋಶ ರಚನೆ, ಹಣ್ಣುಗಳು, ಮೂಗು ಮತ್ತು ಮೂಳೆಗಳು. ಉತ್ತರ, ಮೂಳೆಗಳ ಬಗ್ಗೆ ಅಭ್ಯಾಸ ಮಾಡೋದೇ ಆಸ್ಟಿಯಾಲಜಿ. ಹೌದಾ? ಸಾರ್ವತ್ರಿಕ ದಾನಿ ರಕ್ತದ ಗುಂಪು ಯಾವುದು? O A B AB. ಓ ಗುಂಪಿದ್ದು ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ಹೌದಾ? AB ಅನ್ನು ಏನಾಗ್ತೀವಿ? ಸಾರ್ವತ್ರಿಕ ಎಕ್ಸೆಪ್ಟರ್ ಅಂತ ಕರಿತೀವಿ. ರಕ್ತವನ್ನು ಹೀರಿಕೊಳ್ಳೋದು AB. ಹೌದಾ? 4 ರೀತಿ ಬ್ಲಡ್ ಗ್ರೂಪ್ ಇರ್ತಾವೆ. O ಇರ್ತತಿ, A B AB. ಹೌದಾ? AB 4 ಗುಂಪುಗಳನ್ನು ನಾವು ಕಾಣ್ತೀವಿ. ಹೌದಾ? ಇದು ಸಾರ್ವತ್ರಿಕ ದಾನಿ. ಇದು ಹೌದಾ? ಇದು ಸಾರ್ವತ್ರಿಕ ಎಕ್ಸೆಪ್ಟರ್. ಹೌದಾ? ಯಾವುದೇ ರಕ್ತ ಇದ್ದರೂ ಕೂಡ ಇದೇನು ಮಾಡ್ತೈತಿ? ಎಕ್ಸೆಪ್ಟ್ ಮಾಡ್ಕೊಳ್ತೈತಿ. ಏನ ಹಾಕಬೇಕು? ಬಿನ ಹಾಕಬೇಕು. ಹೌದಾ? ಓನ ಹಾಕಬೇಕು. ಬಟ್ ABಗೆ ಎಲ್ಲವೂ ನಡೀತಾವೆ. ಇದು ನಿಮ್ಗೆ ಗೊತ್ತಿರಬೇಕು ಇದ್ರ ಬಗ್ಗೆ. ಟೈಫಾಯ್ಡ್ನಲ್ಲಿ ದೇಹದ ಯಾವ ಭಾಗವು ಪರಿಣಾಮ ಬೀರುತ್ತದೆ? ಹೃದಯ, ಗಂಟಲು, ಕರಳು, ಶ್ವಾಸಕೋಶ. ಟೈಫಾಯ್ಡ್ ಕರಳಿಗೆ ಬರುವಂಥ ಒಂದು ರೋಗ. ಸೊ ಟೈಫಾಯ್ಡ್ನಲ್ಲಿ ಕರಳಿದ್ದು ಪರಿಣಾಮ ಬೀರ್ತದೆ. ಸೊ ಇದಿಷ್ಟು ಸ್ಮಾಲ್ ಕ್ವಶನ್ಸನ್ನು ತಂದಿದ್ದೀನಿ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಕೊಂಡಿದ್ದೀನಿ. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.